ನಿಮ್ MP 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾವು ಕೊಡಬೇಕಲ್ಲ, ನನ್ನ ಕೆಲಸದ ಬಲವೇ ಗೆದ್ದವರೆಗೂ ಆ ಕೆಲಸದ ಮೈಸೂರಿಗೆ ನಾನು ಮಾಡಿದ್ದೀನಿ. ಪಕ್ಷ 10 ವರ್ಷ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಇವತ್ತು ಬದಲಾವಣೆಯನ್ನು ಕೂಡ ಕೇಳಿ ಮಾಡಿ, ನಾನು ಅದನ್ನ ಒಪ್ಕೊಳ್ತೀನಿ. ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ, ಚುನಾವಣೆ ಟಿಕೆಟ್ ಘೋಷಣೆ ಆದ್ಮೇಲೆ ಕೂಡ ಪಾರ್ಕಲ್ಲಿ ಜನ ಸೇರಿಸ್ಕೊಂಡು ತಪ್ಪೆ ಹೊಡೆಯೋದು ನಡಲ್ಲ. ನಿಮ್ ಜೊತೆ ಮುಂದಿನ ದಿನ ಇರ್ತೇನೆ. ನನ್ನ ನಿಮಗೆ ನಮ್ಮ ವೇದಿಕೆಯಲ್ಲಿ ಹೇಳಕ್ ಬಯಸ್ತೇನೆ, ನನ್ನ ಹುಣಸೂರಿನಲ್ಲಿ ನಮ್ಮ ಒಬ್ಬ ಹುಡುಗ ಸುನೀಲ್ ಅಂತ 17 ಕೇಸ್ ಹಾಕಿದ್ರು. ಅಂದ್ರೆ ಹನುಮಾನ್ ಜಯಂತಿ ಮಾಡುವಾಗ ಅವನ ಕೇಸನ್ನೆಲ್ಲ ವಾಪಸ್ ತೆಗೆಸಿದ್ದೆ. ನನ್ನ ಸುನೀಲ್ ಮನೆಗೆ ಒಂದು ಪೊಲೀಸ್ ಇಡೀ ಜೀಪು ಒಂದು 10 ಜನಕ್ಕಿಂತ ಹೆಚ್ಚು ಜನ ಇನ್ಕ್ಲೂಡಿಂಗ್ ಡಿವೈಎಸ್ಪಿ ಹೋಗಿ ಚುನಾವಣೆ ಟೈಮ್ ಒಳಗಡೆ ಏನಾದ್ರು ಹೆಚ್ಚು ಕಡಿಮೆ ಮಾಡಂಗಿಲ್ಲ, ಬಹಳ ಅಗ್ರೆಸಿವ್ ಹೋಗಿಲ್ಲ, ಬಹಳ ಬಿಚ್ಚೋಗಿಲ್ಲ ಅಂತ ಹೇಳಿ ಧಮಕಿ ಹಾಕಿ ಬಂದಿದ್ರೆ ಡಿವೈಎಸ್ಪಿ ಹೋಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಧಮಕಿ ಹಾಕಿ ಹೋಗಿದೆ. ನಾಳೆ ಬೆಳಗ್ಗೆ ಧಮಕಿ ಹಾಕಿದ್ರು ಕೂಡ ನಿಮ್ ಜೊತೆ ನಿಲ್ಲೋರು ಯಾರಪ್ಪ ಅಂತಂದ್ರೆ ಅದು ಪ್ರತಾಪ್ ಸಿಂಹ ಮಾತ್ರ. ಹುಣಸೂರಲ್ಲಿ ಹನುಮಾನ್ ಜಯಂತಿನ ಮಾಡುವಾಗ ನನ್ನ ಮೇಲೆ 2 ಕ್ರಿಮಿನಲ್ ಕೇಸ್ ಹಾಕಿರೋ, ನನ್ನ ಟಾರ್ಗೆಟ್ ಮಾಡಿರೋ. ಅವತ್ತು ನಿಂತು ನಾನು ಯಾವತ್ತೂ ಕೂಡ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ನಾನು ಇನ್ನು ಇಷ್ಟು ಜನರ ಕೂತ್ಕೊಳ್ಳೋದು ಕೇಳ್ತೀನಿ. ಮಾರುತಿರಾವ್ ಪವಾರ್ ಒಬ್ರು ಹಿಂದುತ್ವದಲ್ಲಿ ಹೋರಾಟ ಮಾಡಿದಂತ ವ್ಯಕ್ತಿ. ಅದಾದ ಯಾರು ಜನಪ್ರತಿನಿಧಿ ಬಂದಿದ್ದಾರೆ ಹಿಂದುತ್ವ ಬಗ್ಗೆ ಯಾರು ಒಬ್ರು ಮಾತಾಡಿದ್ರೆ ಹೇಳ್ಬಿಡಿ. ನನ್ನ ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರು ಮಾತಾಡಿದ್ರ? ಸಿದ್ದರಾಮಯ್ಯ ಅವ್ರಿಗೆ ನನಗೆ ವೈಯಕ್ತಿಕ ಇದೆಯಾ? ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮೂಡದಲ್ಲಿ ಯಾರ್ಯಾರು ಜಾಗ ಬರ್ತಾವಲ್ಲ 50-50 ತಗೊಂಡು ದುಡ್ಡು ಮಾಡ್ಕೊಂಡ್ಬಂದಿತ್ತು, ನಾವು ಮಾಡ್ಕೊಂಡಿಲ್ಲ. ಆ ಕೆಲಸನ ಕಾರ್ಯಕರ್ತರಿಗೆ ಗೌರವ ಕೊಡುವಂತ ಕೆಲಸ ಮಾಡಿದ್ದೀನಿ. ಇದು ಬರೋ ನಿಂತಿದ್ದೀನಿ, ಈ ಭಾಗದಲ್ಲಿ ಪಕ್ಷವನ್ನು ಬೆಳೆಸಿದ್ದೀನಿ, ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಬಹಳ ಹಿಂದೆ ಮುಂದೆ ಎಲ್ಲ ಮಾತಾಡ್ತಿರ್ತಾರೆ, ಅದಕ್ಕೇನು ಮಾಡಕ್ಕೆ